ಸರ್, ಒಂದು ಕಡೆ ಡ್ಯಾಮ್ನಲ್ಲಿ ನೀರಿನ ಕೊರತೆ ಇದೆ, ಜೊತೆಗೆ ಮಳೆ ಕೂಡ ಬರ್ತಾ ಇಲ್ಲ. ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರೆ ರೈತರ ಪರಿಸ್ಥಿತಿ ಹೇಗಿರುತ್ತೆ? ಸರ್, ಇವತ್ತು ಸರ್ಕಾರ ನಡೆಸ್ತಾ ಇರೋಂಥವರು ಮೊದಲು ನಮ್ಮ ಪರಿಸರ ಸುವ್ಯವಸ್ಥೆ ಬಗ್ಗೆ ಅಧ್ಯಯನ, ಆಲೋಚನೆ, ಆಮೇಲೆ ಜ್ಞಾನ ಎಲ್ಲ ಇಟ್ಕೊಂಡು ಅಧಿಕಾರ ನಡೆಸಿದರೆ ನಾವು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ. ನಮ್ಮ ಪರಿಸ್ಥಿತಿ ಕೆಡ್ತಾ ಇರಲಿಲ್ಲ, ಪರಿಸರನೂ ಚೆನ್ನಾಗಿರ್ತಿತ್ತು. ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಟೈಮ್ನಲ್ಲೇ ಕಟ್ಟೆ ಒಳಗಡೆ 30 ಅಡಿ ಆಳದಲ್ಲಿ ನೀರು ತಗೊಂಡೋಗೋಕ್ಕೆ ಕೆಲಸ ಮಾಡ್ತಾಯಿದ್ದಾರೆ. ಅದು ಎಷ್ಟು, 1 ಅಡಿ 1 ಜನ ಓಡಾಡ್ಬೋದು ಅದರೊಳಗೆ. ಅಂಥ ಪೈಪ್ನಲ್ಲಿ ಕಟ್ಟೆ ಒಳಗಡೆ ಡ್ಯಾಮ್ ಕಟ್ಟೋ ಉದ್ದೇಶ ನೀರು ಎಲ್ಲೂ ಹೊರಗೆ ಹೋಗಬಾರ್ದು, ನೀರಿಲ್ಲಿ ಹಿಂಗಬೇಕು, ತಂಗಬೇಕು, ಭೂಮಿಯೊಳಗೆ ಇಳಬೇಕು, ಅದೆಲ್ಲ ಎಲ್ಲ ಕಡೆ ಸಿಗಬೇಕು, ಭೂಮಿನಲ್ಲಿ ಹಂಚಿಕೆ ಆಗಬೇಕು ಅನ್ನೋ ಈ ಜ್ಞಾನನೇ ಯೋಚನೆ ಮಾಡದೇ ಇರುವಂಥ ಮುಖ್ಯಮಂತ್ರಿ ಅವ್ರ ಕಾಲದಲ್ಲೇ ಕಟ್ಟೆ ಒಳಗಡೆ ಹಾಕ್ತಾಯಿದೆ ಅಂದರೆ ಇದಕ್ಕಿಂತ ಅನ್ಯಾಯ ಬೇರೊಂದಿಲ್ಲ. ಇದರ ಬಗ್ಗೆ ಪರಿಸರನ ಎಷ್ಟು ಆಲೋಚನೆ ಮಾಡಿ, ಅಧ್ಯಯನ ಮಾಡಿ, ತಿಳ್ಕೊಂಡು ನಮ್ಮ ನೀರಿನ ಸ್ಥಿತಿ ಅಲ್ಲೇ ಬಗೆದುಬಿಟ್ರೆ ಇನ್ನು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಪರಿಸ್ಥಿತಿಯೂ ಹಾಳಾಗುತ್ತೆ. ಮತ್ತು ಇನ್ನು ಮುಂದಾದ್ರೂ ಯಾವ ಗ್ರಾಮದಲ್ಲಿ ಕೆರೆಗಳಿದೆ, ಯಾವ ಗ್ರಾಮದಲ್ಲಿ ಗೋಮಾಳಗಳಿದೆ, ಯಾವ ಗ್ರಾಮದಲ್ಲಿ ಫಾರೆಸ್ಟ್ ಇದೆ, ಅದಿದೆ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದರೆ ನಮ್ಮ ಪರಿಸರನ ಕಾಪಾಡ್ಬೋದೇ ವಿನಃ ಇವತ್ತು ನೋಡಿ ನೀವು ಬಿಡದಿನಲ್ಲಿ ಮಾಡೋಕ್ಕೆ ಹೊರಟಿದ್ದೀರಿ. ಇವತ್ತು ಮುಖ್ಯಮಂತ್ರಿಗೆ ಒಂದು ಕ್ವಶನ್ ಇಡ್ತೇನೆ, ಏನು ಅಂತಂದರೆ ನನ್ನ ಪ್ರಶ್ನೆ, ಇವತ್ತು ನೀವು ಬಿಡದಿನಲ್ಲಿ ನಗರ ಮಾಡೋಕ್ಕಿಂತ ಮುಂಚೆ ಸರ್ಕಾರಿ ಭೂಮಿ ಎಷ್ಟೆಷ್ಟಿದೆ, ಎಲ್ಲೆಲ್ಲಿದೆ, ನಮ್ಮ ಭೂಪ್ರದೇಶದಲ್ಲಿ ಅಂಥದ್ದನ್ನು ಕೊಟ್ಟು ನೀವು ಮಾಡಿದರೆ ಆವಾಗ ನೀವು ನಿಜವಾದ ಮುಖ್ಯಮಂತ್ರಿ, ಅಭಿವೃದ್ಧಿ ಅಧಿಕಾರರು ಅಂತೇಳಿ ನಾವು ಹೇಳ್ತೇವೆ. ಇಲ್ಲ ಅಂತ ಅಂದರೆ ಅದನ್ನು ಸೇರಿಸ್ಕೊಂಡು ನೀವೆಲ್ಲ ಭಾಗ ಮಾಡಿಕೊಂಡು ಇನ್ನಷ್ಟನ್ನು ಇದು ಮಾಡಲಿಕ್ಕೆ ನೀವು ಬಿಡದಿನಲ್ಲಿ ಉಪನಗರ ಮಾಡಿ ಮತ್ತೆ ಈ ನೀರನ್ನ ಮತ್ತೆ ತಗೊಂಡೋಗೋದು ಬೇಡ ಅಂಥೇಳಿ ನಾನು ಅವ್ರಿಗೆ ಹೇಳ್ತೇನೆ. ಇಷ್ಟೆಲ್ಲ ರೈತರ ಸಮಸ್ಯೆ ಇದ್ದರೂ ಕೂಡ ಇದುವರೆಗೂ ಕೂಡ ಜಿಲ್ಲೆಯ ಯಾವೊಬ್ಬ ಜನಪ್ರತಿನಿಧಿಗಳು, ಶಾಸಕರು ಕೂಡ ಧ್ವನಿ ಎತ್ತಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಒಬ್ಬರು ಮಾತ್ರ ನೆಪ ಮಾತ್ರಕ್ಕೆ ಬಂದು ಇಲ್ಲಿ ಸ್ಟ್ರೈಕ್ ಮಾಡಿಬಿಟ್ಟಾಗ ನೀರೆತ್ತಿ ಅಂತ. ಅವರು ಸಹ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥ ಸ್ಥಿತಿಲಿಲ್ಲ. ನಮ್ಮ ಮಂಡ್ಯ ಜಿಲ್ಲೆ ಶಾಸಕರೆಲ್ಲ ಬರೀ ಕಮಿಷನಲ್ಲಿ ದಂಧೆ ಮತ್ತು ಮಂತ್ರಿ ಆಗಬೇಕು ಅಂತ ದಂಧೆಲಿ ತೊಡಗವ್ರೆ. ಅವ್ರಿಗೆ ಮಂಡ್ಯ ಜಿಲ್ಲೆಯ ಬಗ್ಗೆ ಅಗೌರವ ತೋರಿಸ್ತವ್ರೆ. ಮುಂದಿನ ದಿನಗಳಲ್ಲಿ ಜನ ಅವ್ರಿಗೆ ತಕ್ಕಾದ ಉತ್ತರವನ್ನು ನೀಡ್ತಾರೆ ಮುಂದಿನ ಚುನಾವಣೆಯಲ್ಲಿ. ಸರ್, ನೀವೇನು ಹೇಳ್ತೀರಾ ಸರ್? ಇವತ್ತಿನ ಪರಿಸ್ಥಿತಿಗೆ ಯಾರು ಹೊಣೆ ಅಂತ ಹೇಳ್ತೀರಾ? ಇವತ್ತಿನ ಪರಿಸ್ಥಿತಿಗೆ ರಾಜ್ಯ ಸರ್ಕಾರನೇ ಹೊಣೆ ಸರ್. ಸರ್, ಈಗ ನೀವು ಹೇಳಿದ್ರಿ, ನೀವು ಏನು ಈ ದೇಶದಲ್ಲಿ ಮಳೆ ಕೊರತೆ ಇದೆ ಅಂತ ಹೇಳಿದ್ರಿ. ಈಗ ನಮಗೆ ಮುಖ್ಯವಾಗಿ ಮಳೆ ಬರಬೇಕು ಅಂತ ಅಂದರೆ ನಮಗೆ ಗೊತ್ತಿಲ್ಲ, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಹಿರಿಯರು ಹೇಳ್ತಿದ್ದದ್ದು, ಮಗ ಮಳೆ ಬರಬೇಕು ಅಂತ ಅಂದರೆ ಬಂಡೆ ಇರಬೇಕು ಮತ್ತು ಮರಗಳಿರಬೇಕು, ಇವೆಲ್ಲ ಇದ್ದರೆ ನಮಗೆ ಕಾಲಕ್ಕೆ ಮಳೆ ಬೀಳ್ತದೆ ಅಂತ ಹೇಳ್ತಾಯಿದ್ರು. ಈಗ ಏನು ಮಾಡ್ತಾರೆ ಅಂತ ಅಂದರೆ ಈ ಜನಪ್ರತಿನಿಧಿಗಳೇ, ಇನ್ಯಾರೂ ಅಲ್ಲ, ಈ ಜನಪ್ರತಿನಿಧಿಗಳೇ, ಈ ಮಂತ್ರಿ ಆದವ್ರೆ, ಈ ನಮ್ಮ ಶಾಸಕರೇ ಮತ್ತು ಲಕ್ಷಾಂತರ ಮರ ಕಡಿದ್ರು ಕೊಡಗಲ್ಲಿ ಮಳೆ ಎಲ್ಲಿ ಬೀಳ್ತದೆ? ಮತ್ತು ಇಲ್ಲಿ ನಮ್ಮ ತಾತ ಹೇಳ್ತಿದ್ದು, ಮಗ ಇಲ್ಲಿ ಅಂಗ್ರಹಳ್ಳಿ ಕರಿಗಟ್ಟಕ್ಕೆ ಮಳೆ ಬಿದ್ದರೆ ನಮ್ಮ ಊರಿಗೆ ಮಳೆ ಬರ್ತದೆ ಅಂತ ಬಂಡೆ ಎಲ್ಲ ಹೊಡೆದು ಹಾಕಿದ್ರು. ಹಂಗಾಗಿ ಈಗೇನು ಅತಿ ಹೆಚ್ಚಾಗಿ ನಮ್ಮ ಜನಪ್ರತಿನಿಧಿಗಳು ಈ ಪರಿಸರ ನಾಶ ಮಾಡ್ತಾಯಿದ್ದಾರೆ. ಮೂಲ ನಮಗೆ ಮಳೆ ಬರದೇ ಇರೋ ಕಾರಣ ಈ ಪರಿಸರ ನಾಶ ಮಾಡ್ತಾ ಇರೋದು ಈ ಜನಪ್ರತಿನಿಧಿಗಳೇ ನೇರ ಈ ಸರ್ಕಾರನೇ ಹೊಣೆ ಸರ್. ಸರ್, ನೀವೇನು ಹೇಳ್ತೀರಾ ಸರ್? ಇವತ್ತಿನ ಪರಿಸ್ಥಿತಿಗೆ ಯಾರು ಕಾರಣ, ಮತ್ತು ಈ ಮುಂದಿನ ಪರಿಸ್ಥಿತಿನ ಯಾವ ರೀತಿ ಎದುರಿಸಲಿಕ್ಕೆ ರೆಡಿಯಾಗಿದ್ದೀರಿ? ಸರ್, ಇವತ್ತಿನ ಪರಿಸ್ಥಿತಿಗೆ ನೇರ ಕಾರಣ ಕಾಂಗ್ರೆಸ್ ಸರ್ಕಾರವೇ ಕಾರಣ. 2016ರಲ್ಲಿ ಹೈಟೆನ್ಷನ್ ವೈರ್ ಹೋಗ್ಬೇಕಾದ್ರೆ ಲಕ್ಷಾಂತರ ಮರ ಕಡಿದ್ರು. ಅವತ್ತು ಆಗಿದ್ದಂಥ ಈಗಿನ ಮುಖ್ಯಮಂತ್ರಿ ಇಂಧನ ಸಚಿವರಾಗಿದ್ದರು. ಅವತ್ತು ಈ ಕಾಡನ್ನು ಕಡಿನಿಲ್ಲ ಅಂದಿರೆ ಏನು ನಮ್ಮ ಕೊಡಗಿಗೆ ಮೂಲ ಕಾವೇರಿ ಉಗಮ ಸ್ಥಾನ ಏನಂತೀವೋ ಅಲ್ಲೇ ಕೋಟ್ಯಾಂತರ ರೂಪಾಯಿ ಮರ ಕಡ್ದು ಕೇರಳಕ್ಕೆ ಸಾಗಿಸ್ಬೇಕಾದ್ರೆ ಈಗಿನ ಮುಖ್ಯಮಂತ್ರಿ ಕಾರಣ. ಇದರಿಂದ ಇವತ್ತು ಪಶ್ಚಾತ್ತಾಪ ಪಡ್ಬೇಕಾದ್ರೆ ಜಾರ್ಜ್ ಅವಾಗ ಇದಾಗಿದ್ದರು. ಆದ್ದರಿಂದ ನೇರ ಕಾರಣ ಈಗಿನ ಕಾಂಗ್ರೆಸ್ ಸರ್ಕಾರನೇ ಕಾರಣ. ಇದಿಷ್ಟು ಇಲ್ಲಿಯ ಮಂಡ್ಯ ಜಿಲ್ಲೆಯ ರೈತರ ಮಾತಾಗಿರ್ತಕ್ಕಂಥದ್ದು. ಏನು ಸರ್ಕಾರ ಕೂಡಲೇ ರೈತರ ಮನವಿಗೆ ಸ್ಪಂದಿಸಬೇಕು, ಜೊತೆಗೆ ನೀರು ಬಿಡುವಂಥ ಕೆಲಸವನ್ನು ಕೂಡ ಮಾಡಬೇಕು, ಪ್ರಕೃತಿಯನ್ನು ಸಮತೋಲನವಾಗಿ ಕಾಪಾಡುವಂಥ ದೃಷ್ಟಿನಲ್ಲೂ ಕೂಡ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಜನೀಶ್ ಪಾಟೀಲ್ ಜೊತೆ ಶಶಿಕುಮಾರ್ ದೊಡ್ಡೆಯ TV5 ಕನ್ನಡ, ಮಂಡ್ಯ.